ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ವಿವಿ ಕುಲಪತಿ ಸಿಎಂ ತ್ಯಾಗರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಘಟನೆಯ ಬಗ್ಗೆ ಚರ್ಚಿಸುವುದಕ್ಕೆ ವಿಶೇಷ ಸಿಂಡಿಕೇಟ್ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ 2 ಮಹತ್ವದ ತೀರ್ಮಾನವನ್ನು ಕೈಗೊಂಡಿದ್ದೀವಿ ಅಂತೇಳಿ ತಿಳಿಸಿದ್ದಾರೆ. ಅದು ಪಿಎಚ್ಡಿ ಪದವಿ ಪಡೆಯುವುದಕ್ಕೆ ವಿದ್ಯಾರ್ಥಿನಿ ಅರ್ಹ ಆಗಿದ್ದಾರೆ. ಹೀಗಾಗಿ ನಿಯಮಾನುಸಾರ ಅರ್ಜಿ ಸಲ್ಲಿಸಿದ್ರೆ ಪಿಎಚ್ಡಿ ಪದವಿಯನ್ನು ನೀಡ್ತೀವಿ ಅಂತ. ಇನ್ನು ಕಿರುಕುಳದ ಆರೋಪಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪ್ರಾಧ್ಯಾಪಕನಿಗೆ ಕಡ್ಡಾಯವಾಗಿ ನಿವೃತ್ತಿ. ಇತಿಹಾಸ ವಿಭಾಗದ ಪ್ರಾಧ್ಯಾಪಕ ಮೂರ್ತಿಗೆ ಕಡ್ಡಾಯ ನಿವೃತ್ತಿಗೆ ಆದೇಶವನ್ನು ಕೊಡಲಾಗಿದೆ. ವಿದ್ಯಾರ್ಥಿಗಳ ಜೊತೆ ಹೇಗೆ ನಡೆದುಕೊಳ್ಬೇಕು ಅನ್ನೋದರ ಬಗ್ಗೆ ನಿಯಮ ಇದೆ. ಅದನ್ನ ಪಾಲನೆ ಮಾಡದೇ ಇರೋ ಕಾರಣಕ್ಕೆ ಮೂರ್ತಿಗೆ ಕಡ್ಡಾಯ ನಿವೃತ್ತಿಯನ್ನ ನಾವು ಕೊಟ್ಟಿದ್ದೇವೆ. ಇನ್ನು ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ವಿವಿ ಕುಲಪತಿ ಸಿಎಂ ತ್ಯಾಗರಾಜ್ ಅವರು ಈ ರೀತಿ 2 ವಿಚಾರಗಳ ಬಗ್ಗೆ 2 ಮಹತ್ವದ ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. 4 ದಿನದ ಹಿಂದೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಪಿಎಚ್ಡಿ ವಿದ್ಯಾರ್ಥಿನಿ ಯತ್ನಿಸಿದ್ರು. ಘಟನೆ ಬೆನ್ನಲ್ಲೇ ಸಿಂಡಿಕೇಟ್ ಸಭೆಯನ್ನ ಕರೆದು ತೀರ್ಮಾನ ತೆಗೆದುಕೊಂಡಿದೆ ವಿವಿ. ಇವತ್ತಿನ ಚರ್ಚೆಗೆ ಬಂದಿರತಕ್ಕಂಥ ಸಂಶೋಧನಾ ವಿದ್ಯಾರ್ಥಿಯ ವಿಷಯದ ಬಗ್ಗೆ ತಾವೆಲ್ಲ ತಾವು ಕೇಳಲಿಕ್ಕೆ ಇಷ್ಟಪಡ್ತೀರಾ. ಇಲ್ಲಿ 2 ಇದೆ. ಒಂದು ಸಂಶೋಧನಾ ವಿದ್ಯಾರ್ಥಿನಿ, ಮತ್ತೊಂದು ಸಂಶೋಧನಾ ಮಾರ್ಗದರ್ಶಕರು. ಸಂಶೋಧನಾ ಏನು ಈ ವರ್ಷದ ಘಟಿಕೋತ್ಸವದಲ್ಲಿ 28 ವಿದ್ಯಾರ್ಥಿಗಳು, ಸರಿ ಅಲ್ವಾ, 28 ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿದ್ರು ಪಿಎಚ್ಡಿಗೆ. 10ನೇ ತಾರೀಕು ಒಂದು ನೋಟಿಫಿಕೇಶನ್ ಬಿಟ್ಟಿದ್ವಿ ನಾವು. ಎಲಿಜಿಬಲ್ 28 ವಿದ್ಯಾರ್ಥಿಗಳು ಕೂಡ ಈ ಘಟಿಕೋತ್ಸವದಲ್ಲಿ ಪದವಿ ಪ್ರಮಾಣ ಪತ್ರ ಪಡಿಬಹುದು, ಪಿಎಚ್ಡಿ ವಿದ್ಯಾರ್ಥಿಗಳು. ಇದರಲ್ಲಿ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳು ಇದ್ದಾರೆ. ಜೊತೆಗೆ ಇದರಲ್ಲಿ ಏನು ಯಾವ ವಿದ್ಯಾರ್ಥಿನಿ ಆರೋಪ ಮಾಡಿದ್ದಾರೆ ಅವ್ರ ಹೆಸರು ಕೂಡ ಇದೆ. ಈ ಪ್ರಕ್ರಿಯೆ ಬಂದ ಕೂಡಲೇ ಅವ್ರು ಏನು ಮಾಡಬೇಕು, ವಿಶ್ವವಿದ್ಯಾಲಯಕ್ಕೆ ಬಂದು ಅರ್ಜಿ ಶುಲ್ಕ ತುಂಬಿ ಅಪ್ಲಿಕೇಶನ್ ಹಾಕಿ ಅದನ್ನು ಅವ್ರು ಮಾಡಿದರೆ ಆ ಪ್ರಕ್ರಿಯೆ ಮುಂದುವರಿಯುತ್ತೆ. ಈ ವರ್ಷ 28 ವಿದ್ಯಾರ್ಥಿಗಳಲ್ಲಿ 27 ವಿದ್ಯಾರ್ಥಿಗಳು ಅರ್ಜಿ ಶುಲ್ಕ ತುಂಬಿದ್ರು, ಅರ್ಜಿಯನ್ನು ಹಾಕಿದ್ರು. 27 ವಿದ್ಯಾರ್ಥಿಯಲ್ಲಿ ಒಬ್ಬ ವಿದ್ಯಾರ್ಥಿ ಮಾತ್ರ ಬಂದಿರಲಿಲ್ಲ ಕನ್ವೊಕೇಶನ್ಗೆ. 26 ವಿದ್ಯಾರ್ಥಿಗಳು ಪದವಿ ಪಡೆದರು. ಏನೀಗೇನು ಆಪಾದನೆ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿನಿ ಹೆಸರು ಕೂಡ ಇದೆ. 5ನೇ ಕ್ರಮಾಂಕದಲ್ಲಿ ಆ ವಿದ್ಯಾರ್ಥಿನಿ ಕೂಡ ಅರ್ಹತೆ ಇತ್ತು. ಯಾಕೆಂದರೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ನಲ್ಲಿ ಅವರ ಹೆಸರಿದೆ. ರಾಜ್ಯಪಾಲರು ಮುದ್ರೆ ಕೊಟ್ಟಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆ ಪೂರ್ಣ ಆಗಿದೆ. ಹಾಗಾಗಿ ಅವರು ಸರಿಯಾಗಿದೆ ಅಂತಕ್ಕಂಥ ಮಾಹಿತಿ ಇತ್ತು. ಇದನ್ನು ಆ ವಿದ್ಯಾರ್ಥಿನಿ ನಮ್ಮ ಒಂದು ವಿಶ್ವವಿದ್ಯಾಲಯವನ್ನು ಸಂಪರ್ಕಿಸಿ ಆ ಅರ್ಜಿ ಶುಲ್ಕ ಮತ್ತು ಅರ್ಜಿಯನ್ನು ಭರ್ತಿ ಮಾಡಿದರೆ ಅವರು ಬಂದು ಅರ್ಹತೆ ಪಡೆದು ತಮ್ಮ ಘಟಿಕೋತ್ಸವ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಬಹುದಾಗಿತ್ತು. ಈ ನಾವು ಘಟಿಕೋತ್ಸವ ಸಮಯದಲ್ಲಿ 2 ರೀತಿಯ ಪದವಿಗಳನ್ನ ನೀಡ್ತೇವೆ. ಒಂದು ಇನ್ ಪರ್ಸನ್, ಇನ್ ಆಬ್ಸೆನ್ಷಿಯಾ ಅಂತ. ಈ ವಿದ್ಯಾರ್ಥಿನಿಗೂ ಕೂಡ ಇವರು ಬಂದಿರಲಿಲ್ಲ, ಇನ್ನು ಆಬ್ಸೆನ್ಷಿಯಾ ಇವರಿಗೆ ಕೊಡಬಹುದು ಅನ್ನೋದಕ್ಕೂ ಕೂಡ ಗಣತವೇತ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮುಂದುವರೆದು ಎಲ್ಲ ವಿದ್ಯಾರ್ಥಿಗಳು ಅರ್ಜಿಯನ್ನು ಹಾಕಿದ್ದಾರೆ. ಅರ್ಜಿ ಹಾಕಿರ್ತಕ್ಕಂಥ ಯಾವ ವಿದ್ಯಾರ್ಥಿಗೂ ನಾವು ಇದು ಮಾಡಿಲ್ಲ. ಅದರಲ್ಲಿಯೂ ಕೂಡ ಈ ಸಮುದಾಯಗಳಿಗೆ ಸೇರಿದ ವಿದ್ಯಾರ್ಥಿಗಳು 5 ಜನಕ್ಕೂ ಕೊಟ್ಟಿದ್ದೀವಿ. ಇಲ್ಲಿ ಯಾವುದೇ ಜಾತಿ ತಾರತಮ್ಯ ಭೇದ ಇಲ್ಲ. ಈ ವರ್ಷದ ಏನು ಪದವಿಗಳು ಪ್ರಮಾಣ ಪತ್ರ ಪಡೆದಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಒಂದೇ. ವಿಶ್ವವಿದ್ಯಾಲಯಕ್ಕೆ ಹಲವಾರು ಕಂಪ್ಲೇಂಟ್ಗಳು ಬಂದಾಗ ಕೇಳ್ತಾರೆ, ಸರ್ ನಮ್ದು ಅದಾಗಿಲ್ಲ, ಇದಾಗಿಲ್ಲ, ನೇಮ್ ತಪ್ಪಾಗಿದೆ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸೆಕ್ಷನ್ಸ್ ಇರುತ್ತೆ. ಪರೀಕ್ಷಾಂಗ ವಿಭಾಗಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯ ಬಂದರೆ ಪರೀಕ್ಷಾಂಗ ಕುಲಸಚಿವರು ಡಾಕ್ಟರ್ ಡಿ.ಎನ್. ಪಾಟೀಲ್ ಅವರು ನೋಡ್ಕೊಳ್ತಾರೆ. ಇವರ ಇದಕ್ಕೆ ಯಾವ ಮಾಹಿತಿ ಆಗಲಿ, ಕರೆಯಾಗಲಿ, ದೂರಾಗಲಿ, ನನ್ನ ಹೆಸರು ಯಾಕಿಲ್ಲ ಅಂತಕ್ಕಂಥ ಮೇಲ್ ಆಗಲಿ, ಅಥವಾ ಒಬ್ಬ ವಿದ್ಯಾರ್ಥಿಯ ಮಿತಿಯಲ್ಲಿ ವಿದ್ಯಾರ್ಥಿ ಬಂದುಬಿಟ್ಟು ಕುಲಸಚಿವರು ಭೇಟಿ ಮಾಡಿ, ಸರ್ ನಮಗೊಂದು ಅವಕಾಶ ಬೇಕಿತ್ತು, ನನಗೆ ಯಾಕೆ ನಂದಿಲ್ಲ, ಬಾಮ್ಮ ನಿನ್ನ ಹೆಸರಿದೆ, ತಗೋ ನೀನು ಮುಂದಿನ ಪ್ರಕ್ರಿಯೆ ಮಾಡ್ಕೋ ಅಂತ ಹೇಳ್ತಾ ಇದ್ರು. ಅಕಸ್ಮಾತ್ ಯಾವುದಾದ್ರೂ ತನಿಖೆ ಇದೆ ನಿನಗೆ ಅಂತ ಇದ್ದಿದ್ರೆ ಅದನ್ನು ಕುಲಪತಿಗಳ ಗಮನಕ್ಕೆ ಸಮುಚಿತ ಮಾರ್ಗದಲ್ಲಿ ತರ್ತಾ ಇದ್ರು. ನಾವೇನು ಕ್ರಮ ತೆಗೆದುಕೋಬೇಕಿತ್ತು, ವಿದ್ಯಾರ್ಥಿ ಪರವಾಗಿರ್ತಕ್ಕಂಥದ್ದು ಖಂಡಿತ ತೆಗೆದುಕೊಳ್ತಿದ್ವಿ ನಾವು.